ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತೇನು ಮಾಡ್ತೀವಿ ಅಂದರೆ, ಸೊ ಪ್ರೀವಿಯಸ್ ಲೆಕ್ಚರ್ನಲ್ಲಿ ನಾವು ಸರ್ಕಲ್ಸ್ ನೋಡ್ತಾ ಇದ್ವಿ. ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಮತ್ತಷ್ಟು ಎಮ್ ಸಿ ಕ್ಯೂನ ನೋಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಯಾರಿಗಾದರೂ ನಿಮ್ಗೆ ಸ್ಪೆಸಿಫಿಕ್ ಆಗಿ ಮೆಂಟರ್ಶಿಪ್ ಬೇಕಂತಂದರೆ, ಸೊ ನಾನು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನಾಗ ನೀವು ಜಾಯ್ನ್ ಆಗ್ಬೋದು. ಸೊ ನಾವಲ್ಲಿ ಎಕ್ಸ್ಪರ್ಟ್ ಗೈಡೆನ್ಸ್ ಇರ್ತೈತಿ, ಆಮೇಲೆ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್, ಪ್ರೀವಿಯಸ್ ಇಯರ್ ಕ್ವಶನ್ಸು, ಟೆಸ್ಟ್ ಸೀರೀಸು ಮತ್ತು ಎಮ್ ಸಿ ಕ್ಯೂಸು ಮತ್ತು ಆಮೇಲೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತೈತಿ. ಸೊ ನಾನು ಎಂಟೈರ್ ಸಿಲೆಬಸ್ಸಿಗೆ 500 ತೊಗೋತಾ ಇದ್ದೀನಿ. ಸೊ ಸ್ಪೆಸಿಫಿಕ್ ಸಬ್ಜೆಕ್ಟ್ಸಿಗೆ 200 ರೂಪೀಸ್ ಈಚ್ನ ನಾನು ತೊಗೋತಾ ಇದ್ದೀನಿ. ಓಕೆ, ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ನಿತ್ತಾಗೆ ಲಿಂಕ್ನಲ್ಲಿ ವಾಟ್ಸಪ್ನಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ನಾವು ಇವತ್ತೇನು ಮಾಡತ್ತೀವಿ ಅಂದರೆ ಲೆಕ್ಚರ್ 4ನ ನೋಡ್ಕೊಳತ್ತೀವಿ. ಸೊ ಇದರಾಗೂ ಸಹಿತ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮಾಡೋಣ. ಸೊ ಬಟ್ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಅಡ್ವಾನ್ಸ್ಡ್ ಲೆವೆಲ್ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ಕ್ವಶನ್ ನಂಬರ್ 11. ಸೊ ಇನ್ ಕಂಟಿನ್ಯೂಷನ್ ಯಾರಾದರೂ ಪ್ರೀವಿಯಸ್ ವಿಡಿಯೋ ನೋಡಿದ್ದಿಲ್ಲ ಅಂದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಂಬರ್ರಿ. ಸೊ ದ್ಯಾಟ್ ನಿಮ್ಗೆ ಕಂಟಿನ್ಯೂಟಿ ಇರ್ತೈತಿ. ಓಕೆ, ಸೊ ಫೈನ್. ಇನ್ ಫಿಗರ್ 8.21 ಆ್ಯಂಗಲ್ ಎ ಒ ಬಿ ಈಸ್ 125 ಡಿಗ್ರಿ. ಸೊ ಇಲ್ಲಿ ನೋಡಾಕತ್ತೀರಿ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 125 ಡಿಗ್ರೀಸ್. ಓಕೆ, ಸೊ ಹಾಗಾಗಿ ಆ್ಯಂಗಲ್ ಸಿ ಒ ಡಿ ಅನ್ನು ಕೇಳತ್ತಾನವ. ಸೊ ಆ್ಯಂಗಲ್ ಸಿ ಒ ಡಿ ಅಂದರೆ ಈ ಆ್ಯಂಗಲ್ ಬರ್ತೈತಿ. ಓಕೆ, ಸೊ ಹೀಗೆ ಹೆಂಗೆ ಕಂಡುಹಿಡಿಯೋದಪ್ಪ ಅಂತಂದರೆ, ಯು ಶುಡ್ ರಿಮೆಂಬರ್, ನೀವೇನು ರೆಕಗ್ನೈಸ್ ಮಾಡ್ಕೋಬೇಕಂದ್ರೆ ಸರ್ಕಲ್ ಈಸ್ inside the quadrilateral which is A, B, C and D. So whenever a circle is circumscribed in a quadrilateral, the opposite angles are supplementary. ಸೊ ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ನಮ್ದು ಆ್ಯಂಗಲ್ ಎ ಒ ಬಿ ಈಗ 125 ಡಿಗ್ರಿ ಇತ್ತಂದ್ರೆ, ಸೊ ಆ್ಯಂಗಲ್ ಸಿ ಒ ಡಿ ಹೆಂಗಿರ್ತೈತಿ, ಸೊ ಇವೆರಡು ಎಡಿಷನ್ ಮಾಡಿದರೆ ನಮಗೆ 180 ಡಿಗ್ರಿ ಬರಬೇಕು. ಬಿಕಾಸ್ ದಿಸ್ ಟೂ ಆ್ಯಂಗಲ್ಸ್ ದೇ ಮಸ್ಟ್ ಬಿ ಸಪ್ಲಿಮೆಂಟ್ರಿ, ಬಿಕಾಸ್ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಸರ್ಕಲ್ ವೆನ್ ಇಟ್ ಈಸ್ ಇನ್ಸ್ಕ್ರೈಬ್ಡ್ ಇನ್ ಅ ಕ್ವಾಡ್ರಿಲ್ಯಾಟ್ರಲ್. ಸೊ ಅದರ ಪ್ರಕಾರ ನಮ್ಗೆ ಇಲ್ಲಿ 125 ಡಿಗ್ರಿ ಆಲ್ರೆಡಿ ಐತಿ, ಬಟ್ ಆ್ಯಂಗಲ್ ಸಿ ಒ ಡಿ ಇಲ್ಲ. ಸೊ ದಿಸ್ ಈಸ್ 180. ಹಾಗಾಗಿ ಆ್ಯಂಗಲ್ ಸಿ ಒ ಡಿ ಈಸ್ ಈಕ್ವಲ್ ಟು 180 ಮೈನಸ್ 125 ವಿಚ್ ಈಸ್ ನಿಮಗೆ ಎಷ್ಟು ಬರ್ತೈತಿ ಇದು. ಸೊ ದಿಸ್ ವಿಲ್ ಕಮ್ ಅರೌಂಡ್, ಸೊ 80 ಒಳಗೆ ನೀವು 25ನ ತೆಗೆದ್ರೆ, so you will get the angle as 55 degrees. Okay, so fine, friends. So next question ನೋಡೋಣ. So in figure 8.22, if PQR is the tangent to a circle at point Q whose center is at O. Okay, this is the center. AB is a chord parallel to PR. Okay, angle BQR is equal to 70 degrees. So ಇಲ್ಲಿ ಕೊಟ್ಟಾರ. So find the angle AQB. ಅಂತಂದ್ರೆ this angle AQB. So they are asking us to find out the angle which I have marked here. So ಇದನ್ನ ನಾವು ಕಂಡುಹಿಡಿಬೇಕು. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂದರೆ ಸ್ವಲ್ಪ ಇದು ಇಟ್ಸ್ ಅ ಗುಡ್ ಕ್ವಶನ್ ಟು ಬಿ ಆಸ್ಕ್ಡ್. ಸೊ ಫಸ್ಟ್ ನಾವೇನು ಮಾಡ್ಕೋತೀವಿ ಅಂದರೆ, ಸೊ ನಾವು ಏನು ಮಾಡ್ತೀವಿ, ಸೊ ಹಿಯರ್ ವಿ ಹ್ಯಾವ್ 70 ಡಿಗ್ರೀಸ್. ಸೊ ಕ್ಯಾನ್ ಯು ರೆಕಗ್ನೈಸ್ ಅ ಪ್ಯಾಟರ್ನ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ಸ್? ಇಲ್ಲಿ ಕ್ಯೂ ಮತ್ತು ಆರ್ ಐತಿ, ಸೊ ಇಲ್ಲಿ ಬಿ ಮತ್ತು ಎ ಐತಿ. ಸೊ ನೀವು ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸ್ನ ರೆಕಗ್ನೈಸ್ ಮಾಡ್ಬೋದಾ? ಸೊ ಇದು 70 ಡಿಗ್ರಿ ಇತ್ತಂದ್ರೆ ಇದು ಕೂಡ 70 ಡಿಗ್ರಿ ಇರ್ತೈತಿ. ಸೊ ದಿಸ್ ಈಸ್ ಆಲ್ಸೋ 70 ಡಿಗ್ರೀಸ್. ಹೌದಾ? ಸೊ ಇದು 70 ಡಿಗ್ರೀಸ್ ಆಯಿತು. ಸೊ ಇನ್ನೊಂದು ಪ್ರಾಪರ್ಟಿ, ಸೊ ಇನ್ನೊಂದೇನಪ್ಪ ಅಂತಂದ್ರೆ, ಸೊ ವಾಟ್ ವಿ ಕ್ಯಾನ್ ಸಿ ಫ್ರಮ್ ದ ಫಿಗರ್ is that this line PQR, this is perpendicular. So this is like 90 degrees. ಹೌದಾ? ಸೊ ಇದು 90 ಡಿಗ್ರಿ ಇತ್ತಂದ್ರೆ, ಸೊ ದಿಸ್ ಈಸ್ ಎಷ್ಟು ಉಳಿತೈತಿ, ಇದು ಎಷ್ಟು ಉಳಿತೈತ್ರಿ ಇದು. ಸೊ ದಿಸ್ ವಿಲ್ ಬಿಕಮ್ 90 ಮೈನಸ್ ಹೌ ಮಚ್. ಸೊ 90 ಮೈನಸ್ ಅಂದರೆ ಆಲ್ರೆಡಿ 70 ಇಲ್ಲಿ ಇರೋದ್ರಿಂದ, ಸೊ 90 ಮೈನಸ್ 70 ವಿಚ್ ಈಸ್ ಈಕ್ವಲ್ ಟು 20 ಡಿಗ್ರೀಸ್. ಸೊ ದಿಸ್ ಆ್ಯಂಗಲ್ ಈಸ್ ಹೌ ಮಚ್? ಸೊ ದಿಸ್ ಆ್ಯಂಗಲ್ ಈಸ್ 20 ಡಿಗ್ರೀಸ್. ಸೊ ನಾನು ಅದನ್ನು ಇಲ್ಲಿ ಬರಿತೀನಿ. So I am writing that angle as 20 degrees. So this is 20 degrees. ಹೌದ್ರಿ? ಸೊ ಈಗ ನಿಮ್ಗೆ ತಿಳಿತಲ್ಲ ಇದು. ಆಮೇಲೆ ಇನ್ನೊಂದು ಏನು ಪ್ರಾಪರ್ಟಿ, ನೆಕ್ಸ್ಟ್ ಪ್ರಾಪರ್ಟಿ ನಾವೇನು ಇಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ನಮ್ಗೆ ಒನ್ ಮೋರ್ ಪ್ರಾಪರ್ಟೀಸ್, ಆ್ಯಂಗಲ್ಸ್ in the segments are angles in two different segments are equal ಅಂತ ಬರ್ತೈತಿ. ಸೊ ಅದರ ಪ್ರಕಾರ ನಮಗೆ ಇಲ್ಲಿ ಈ 70 ಡಿಗ್ರಿ ಇತ್ತಪ್ಪ ಅಂತಂದ್ರೆ, ದಿಸ್ ಈಸ್ ಒನ್ ಸೆಗ್ಮೆಂಟ್, ಬಿ ಕ್ಯೂ ಈಸ್ ಅ ಕಾರ್ಡ್. ಸೊ ದಿಸ್ ಪೋರ್ಷನ್ ಈಸ್ ಒನ್ ಸೆಗ್ಮೆಂಟ್. ಸೊ ಇನ್ನೊಂದು ಸೆಗ್ಮೆಂಟ್ ಏನಾಕೈತೆ ಅಂದ್ರೆ, ದಟ್ ಈಸ್ ಎ ಕ್ಯೂ. ಎ ಕ್ಯೂ ಈಸ್ ಆಲ್ಸೋ ಕಾರ್ಡ್. ಎ ಕ್ಯೂ ಆಲ್ಸೋ ಈಸ್ ಅ ಕಾರ್ಡ್.
ಇದು ಕೂಡ ಕಾರ್ಡ್ ಐತಿ. ಸೊ ಹಾಗಾಗಿ ಸೊ ದ ಆಂಗಲ್ಸ್ ಇನ್ ದ ಸೆಗ್ಮೆಂಟ್ಸ್ alternate angles in the segments are equal. So this is LTR alternate angles in a segment are equal ಅಂತ ಬರುತ್ತೆ. ಸೊ ಅದ್ರ ಪ್ರಕಾರ ಇದು ಕೂಡ 70 ಡಿಗ್ರಿ ಆಯಿತು. ಸೊ ಹಾಗಾಗಿ ನಮ್ಮ ಟ್ರಯಾಂಗಲ್ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಎ, ಇಲ್ಲಿ ಬಿ ಮತ್ತು ಇಲ್ಲಿ ಕ್ಯೂ ಐತಿ. ಸೊ ದಿಸ್ ಈಸ್ 70 ಡಿಗ್ರಿ ಆಯಿತು. ಸೊ ಇದು ಕೂಡ 70 ಡಿಗ್ರಿ ಆಯಿತು. ಓಕೆ, ಸೊ ನಮಗೆ ಈ ಆ್ಯಂಗಲ್ನ ಕಂಡುಹಿಡಿಬೇಕೀಗ. ಸೊ ಆಬ್ವಿಯಸ್ಲಿ ಸಮ್ ಆಫ್ ಟ್ರಯಾಂಗಲ್ಸ್ ಫಾರ್ಮುಲಾ. ಸೊ 70 + 70 + let us call this angle as angle AQB. Angle AQB is equal to 180 degree. So other prakara 140 plus angle AQB is equal to 180 degrees. So angle AQB is equal to 180 minus 140, which is 40 degrees. So hangagi namma angle AQB is equal to 40 degrees. Okay, so ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಐತಿದು. ಯಾಕಂತಂದ್ರೆ ಇಲ್ಲೊಂದು 3-4 ಪ್ರಾಪರ್ಟೀಸ್ ನಾವು ನೋಡ್ತೀವಿ, ಅಪ್ಲಿಕೇಶನ್ಸ್ನ ನೋಡ್ತೀವಿ. Okay, so next question ನೋಡೋಣ. So the 13th example in figure 8.23, if the tangents PA and PB are drawn to the circle such that angle APB is equal to 30 degrees, APB is equal to 30 degree, and chord AC, so ಯಾವ್ದದ AC is a chord, is drawn parallel. ನೋಡ್ರಿ, chord AC is drawn parallel to the tangent PB. So ಯಾವಾಗ parallel ಕೊಟ್ಟಿರ್ತಾನೆ ಅಂದ್ರೆ we have to use the alternate angles or some properties of the lines and angles. Okay, is drawn parallel to the tangent PB, then angle ABC is equal to, okay, angle ABC. So what is this angle anta kelataನ, angle ABC is equal to anta ಅವನು ಕೇಳಕತ್ತಾನ. ಸೊ ಇದು ಏನೈತ್ರಿ, P is a tangent, so PA is equal to PB. ಸೊ ನಮಗೇನು ಗೊತ್ತಿತ್ತಪ್ಪ ಅಂದ್ರೆ PA is equal to PB because both the sides they are the tangent drawn from the external side. Okay, so ಇನ್ನೊಂದು ಏನಪ್ಪ ಅಂತಂದ್ರೆ, ಸೊ ನಾ ಅವಾಗ ಏನಂತ, ಸಪೋಸ್ ಎರಡು ಸೈಡ್ ಇಲ್ಲಿ ಈಕ್ವಲ್ ಇರೋದ್ರಿಂದ ಐ ಕ್ಯಾನ್ ಕನ್ಸಿಡರ್ ಟ್ರಯಾಂಗಲ್ ABP ಆಸ್ ಐಸೋಸೆಲಸ್ ಟ್ರಯಾಂಗಲ್. ಸೊ ಹಾಗಾಗಿ ಈ ಆ್ಯಂಗಲ್ನ ಥೀಟಾ ಅಂತ ತಗೋತೀನಿ. ಸೊ ಇದನ್ನು ನಾನು ಥೀಟಾ ಅಂತ ತಗೋತೀನಿ. ಸೊ ಸಮ್ ಆಫ್ ದಿ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ABP ಈಸ್, ಸೊ ಥೀಟಾ ಪ್ಲಸ್ 30 degree is equal to 180 degree. So ಇದು 2 theta is equal to 180 minus 30. So 2 theta is equal to 150 degree. So theta is equal to, so this is 150 degree. So theta is equal to 150 divided by 2, which is 75 degrees. ಹೌದ್ರಿ? So is it not? So ಇದೇನಾಗುತ್ತೆ, so this is 75 degree ಬರ್ತೈತಿ ಸದ್ಯಕ್ಕೆ. ಓಕೆ, ಸೊ ಇನ್ ದ್ಯಾಟ್ ಕೇಸ್, ಸೊ ದಿಸ್ ಈಸ್ 75 degree. ಸೊ ಇನ್ನೊಂದು ಇದ್ರಾಗ ನಾವು ಪ್ರಾಪರ್ಟಿನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಆಲ್ರೆಡಿ ನಾವು ಒಂದು ಹಿಂಟ್ ಕೊಟ್ಟಾನ ನಮಗೆ, ಕಾರ್ಡ್ ಅಂತ ಅನ್ನತಾನ. AC is one chord. Okay, so another chord is AB is another chord. AB and AC are they are the chord. ಮತ್ತು ಇನ್ನೊಂದು CB ನು chord ಆಗುತ್ತೆ. ಸೊ ಹಾಗಾಗಿ ಆಂಗಲ್ಸ್, alternate angles in chords already, alternate angles in the segments are equal. So alternate angles in the segments are equal. So let me find ಆಗ್ತಾ ಇಲ್ಲ. ಸೊ alternate angles in segments are equal ಅಂತ ಹೇಳತ್ತ ನಾವು. ಸೊ ಅದರ ಪ್ರಕಾರ alternate angles in segments ಅಂತಂದ್ರೆ, ಸೊ ಆ್ಯಂಗಲ್ PPA is equal to 75 degree ಅಂತಂದ್ರೆ ನಮ್ದು ಇನ್ನೊಂದು ಆ್ಯಂಗಲ್ ಏನಾಕಿತ್ತಪ್ಪ ಅಂತಂದ್ರೆ, ಸೊ ವಾಟ್ ವಿ ಕ್ಯಾನ್ ಆಲ್ಸೋ ಸೇ ಈಸ್ ಆ್ಯಂಗಲ್ BCA is also 75 degree. ಅಂದರೆ ಈ ಆ್ಯಂಗಲ್ಲು ಸಹಿತ 75 degree ಇರ್ತೈತಿ. ಓಕೆ, ಸೊ ಇಲ್ಲಿ ಒಂದು ಆ್ಯಂಗಲ್ ಸಿಕ್ತು 75, ಮತ್ತು ಇನ್ನೂ ಒಂದು ಏನು ಪ್ರಾಪರ್ಟಿ ಅವ ಹೇಳ್ತಾನಂದ್ರೆ ಪ್ಯಾರಲಲ್ ಅದಾವ. ಯಾವ ಲೈನ್ಸ್ ಪ್ಯಾರಲಲ್ ಅದಾವ? ಸೊ AP not P. So BP is parallel to the line tangent BP is parallel to AC ಅಂತ ಐತಿ. ಓಕೆ, ಸೊ ಅಲ್ಲಿ ಅಲ್ಟರ್ನೇಟ್ ಆ್ಯಂಗಲ್ಸ್ ಬರ್ತಾವ. ಸೊ ಅಲ್ಟರ್ನೇಟ್ ಆ್ಯಂಗಲ್ಸ್ ನೋಡ್ಕೊಂಡ್ರೆ ನಮಗೆ angle PBA is equal to angle BAC which is equal to 75 degree. ಅಂದ್ರೆ ಮೀನಿಂಗ್ ಏನಂದ್ರೆ, ಸೊ ಇದು 75 degree ಇಲ್ಲಿತ್ತಪ್ಪ ಅಂತಂದ್ರೆ ಇದು ಕೂಡ ಇಲ್ಲೇ ಎಷ್ಟಿರ್ತೈತಿ, ಇದು 75ನ ಇರ್ತೈತಿ. ಸೊ ಹಾಗಾಗಿ ಸಮ್ ಆಫ್ ದಿ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಏನಾಯಿತು, ABC. ಸೊ ಸಮ್ ಆಫ್ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ABC is equal to, ನೋಡ್ರಿ ಇಲ್ಲೇ ಏನಾಯಿತು, ಸೊ ಇಲ್ಲೇ ಎರಡು ಕಡೆ 75 ಬರತೈತಿ. So this is 75, illu 75. So 75 plus 75. Okay, so 75 degrees plus 75 degrees plus
ರಿಮೈನಿಂಗ್ ಏನು ಉಳಿತಂದರೆ ಆ್ಯಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಬಿ ಸಿ. ಸೊ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 180 degrees. So this is 150 plus angle ABC is equal to 180. So angle ABC is equal to 180 minus 150. So that angle ABC is equal to 30 degrees. So this is the answer. ನೋಡೋಣ ಯಾವ ಆಪ್ಷನ್ ಅಲ್ಲಿ ಐತದು ABC is equal to 30 degrees. So that is option number C. Okay. So friends, ಈ ಪ್ರಾಪರ್ಟಿ ಮಾತ್ರ ಭಾಳ ಇಂಪಾರ್ಟೆಂಟ್ ಐತಿ. ಸೊ ದಿಸ್ ಈಸ್ ದ ಪ್ರಾಪರ್ಟಿ ಆ್ಯಕ್ಚುಲಿ ನಿಮ್ಗೆ ಹೆಲ್ಪ್ ಆಗೋದು. ಇದು ಗೊತ್ತಿದ್ದಿಲ್ಲ ಅಂದರೆ ದಿಸ್ ಎಕ್ಸಾಂಪಲ್ ಬಿಕಮ್ಸ್ ಟಫ್ ಟು ಸಾಲ್ವ್. Alternate angles in segments are equal. So in the previous example ನಾವು ನೋಡಿದ್ವಿ. ಸೊ alternate angles in the segments are equal. ಸೊ ಇದನ್ನ ನೆನಪಿಟ್ಕೋರಿ ಏನ್ರಿ ಅದು alternate angles in segments are equal. ಸೊ ಓಕೆ. ಸೊ ಅದಕ್ಕೆ ನೀವು ಫಸ್ಟ್ ಸೆಕೆಂಡ್ ಲೆಕ್ಚರ್ನ ಬೇಸಿಕ್ಸ್ನ ಅರ್ಥ ಮಾಡ್ಕೊಂಬರ್ರಿ. ಯಾರಾದರೂ ಫಸ್ಟ್ ಡೈರೆಕ್ಟ್ಲಿ ವಿಡಿಯೋ ನೋಡಕತ್ತಿದ್ರೆ ಸೊ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ನೆಕ್ಸ್ಟ್ 14th ಎಕ್ಸಾಂಪಲ್. ಸೊ 14th ಎಕ್ಸಾಂಪಲ್ ನೋಡೋಣ ಹೆಂಗೈತಪ್ಪ ಅಂತಂದ್ರೆ ಇನ್ ಫಿಗರ್ 8.24. ಸೊ 8.24 ಫಿಗರ್ನಲ್ಲಿ ಪಿ ಟಿ ಈಸ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್, ಓಕೆ, at point T. So this is a point of intersection. And PAB, so PAB is a secant to the circle. So secant ಅನ್ನೋದು ನೋಡೋಣ ನಾವು ಬೇಸಿಕ್ ಡೆಫಿನೇಷನ್. If PA is equal to 9 centimeter, so AB is equal to 7 centimeter, then PT is what? So ಅವೇನು ಕೇಳತ್ತಾನ, ವಾಟ್ ಈಸ್ PT ಅಂತ ಕೇಳಕತ್ತಾನ. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಎಂದು ಹೇಳ್ತೀನಿ. ಸೊ ಈ ಥರ ಇನ್ ಕೇಸ್ ಇಫ್ ಎನಿ ಪ್ರಾಬ್ಲಮ್ ಈಸ್ ಗಿವನ್ ಆಫ್ ದಿಸ್ ಕಂಡೀಷನ್, ಎಲ್ಲೇ ಒಂದು ಟ್ಯಾಂಜೆಂಟ್ ಐತಂತಾರ, ಆಮೇಲೆ ಸಿಕೆಂಟ್ ಐತಂತಾರ, ಸೊ ಅವಾಗ ಒಂದು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. ಏನಪ್ಪ? ಸೊ ದ ಟ್ಯಾಂಜೆಂಟ್ ಪಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎ ಇಂಟು ಪಿ ಬಿ. ಸೊ ಇದನ್ನು ನೆನಪಿಟ್ಕೊಂಡ್ಬಿಡ್ರಿ, ಈ ಫಾರ್ಮುಲಾ ನೆನಪಿಟ್ಕೊಂಡ್ಬಿಡ್ರಿ. ಓಕೆ. ಸೊ ಪಿ ಎ ಇಂಟು ಪಿ ಬಿ. ಸೊ ಟ್ಯಾಂಜೆಂಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎ, ಓಕೆ, ಇನ್ ದ ಫಸ್ಟ್ ಡಿಸ್ಟೆನ್ಸ್ ಟು ದಿ ಪಾಯಿಂಟ್, ಆ್ಯಂಡ್ ದೆನ್ ದ ನೆಕ್ಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಂಟು ಪಿ ಬಿ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಅದ್ರ ಪ್ರಕಾರ ಇಲ್ಲಿ ನಾವು ವ್ಯಾಲ್ಯೂಸನ್ನು ಹಾಕೋಣ. ಸೊ ಪಿ ಟಿ ಸ್ಕ್ವೇರ್ ಶುಡ್ ಬಿ ರಿಟರ್ನ್ ಆಸ್ ಇಟ್ ಈಸ್. ವಾಟ್ ಈಸ್ ಪಿ ಎ? ಪಿ ಎ ಈಸ್ 9. ವಾಟ್ ಈಸ್ ಪಿ ಬಿ? ಪಿ ಬಿ ಈಸ್ ಪಿ ಎ ಪ್ಲಸ್ ಎ ಬಿ. ಸೊ ವಿಚ್ ಈಸ್ ಈಕ್ವಲ್ ಟು 9 into what is PA? Again 9 plus AB. AB is 7. So hanಗಾಗಿ this is 9 into 7 plus 9. So that is 16. So 16 9s are 144. So PT square equal to 144. That implies PT is equal to square root of 144, which is 12. So ಹಾಗಾಗಿ so PT value ಏನಿರ್ತೈತಪ್ಪ ಅಂದರೆ 12 centimeter. ಓಕೆ. ಸೊ ವೆರಿ ಇಂಪಾರ್ಟೆಂಟ್ ಇಸ್ ಆಪ್ಷನ್ ಬಿ. ಸೊ ಈಗ ನಿಮ್ಗೆ ಈ ಫಾರ್ಮುಲಾ ಗೊತ್ತಿದ್ದಿಲ್ಲಪ್ಪ ಅಂದರೆ ಇದನ್ನು ಸಾಲ್ವ್ ಮಾಡೋದು ಡಿಫಿಕಲ್ಟ್ ಆಗ್ತೈತಿ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ್ರಿ. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಆಲ್ಸೋ ಲುಕ್ಸ್ ಸಿಮಿಲರ್. ಹಾಗಾಗಿ ಲೆಟ್ಸ್ ಸಾಲ್ವ್ ದಿಸ್. ಇನ್ ಫಿಗರ್ 8.25, ಓಕೆ, ಓ ಈಸ್ ದ ಸೆಂಟರ್. ಓಕೆ, ಇಲ್ಲೇ ಸೆಂಟರಿಗೆ ಬಂದ್ಬಿಟ್ಟೈತಿ. ಆ್ಯಂಡ್ ಪಿ ಟಿ ಈಸ್ ಅ ಟ್ಯಾಂಜೆಂಟ್ ಆಟ್ ಪಾಯಿಂಟ್ ಟಿ. ಸೊ ದಿಸ್ ಇಸ್ ದ ಪಾಯಿಂಟ್ ಟಿ. ಇಫ್ ಪಿ ಸಿ ಈಸ್ ಈಕ್ವಲ್ ಟು 3 centimeter, ಓಕೆ, ಆ್ಯಂಡ್ ಪಿ ಟಿ ಈಸ್ ಈಕ್ವಲ್ ಟು 6 centimeter, ದೆನ್ ದ ರೇಡಿಯಸ್ ಆಫ್ ದ ಸರ್ಕಲ್. ಸೊ ಈಗೇನು ಕೇಳತ್ತಾನವ, ಈಸ್ ಆಸ್ಕಿಂಗ್ ಅಸ್ ಟು ಫೈಂಡ್ ರೇಡಿಯಸ್ ಆಫ್ ಸರ್ಕಲ್. ಸೊ ರೇಡಿಯಸ್ ಆಫ್ ಸರ್ಕಲ್ ಇಲ್ಲಿ ಏನಾಕಿತ್ತಪ್ಪ ಅಂತಂದರೆ ಏನನ್ಬೋದ? ಸೊ ದಟ್ ಈಸ್ ಈಕ್ವಲ್ ಟು ಒ ಸಿ ವಿಚ್ ಈಸ್ ಈಕ್ವಲ್ ಟು ಒ ಬಿ. ಸೊ ದಿಸ್ ಈಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್. ಓಕೆ, ಫೈನ್. ಸೊ ಇದನ್ನು ನಾವು ಏನೈತಿ ಸ್ಟ್ಯಾಂಡರ್ಡ್ ನಮ್ದು ಆಲ್ರೆಡಿ ನಾವು ಡೆಫಿನೇಷನ್ ನೋಡಿರೋದ್ರಿಂದ, ಸೊ ವಾಟ್ ಈಸ್ ಪಿ ಟಿ ಸ್ಕ್ವೇರ್? ಸೊ ದ ಟ್ಯಾಂಜೆಂಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸಿ ಇಂಟು ಪಿ. ಸೊ ಎಲ್ಲಿಂದ ಎಲ್ಲಿ ಮಟ್ಟ ತೊಗೋತೀರಿ ಇದನ್ನು? ಸೊ ದಟ್ ಈಸ್ ಪಿ ಬಿ. Okay, PC into PB. So what is PT square? So PT already kotara 6 square. So what is PC? That is 3 into what is PB. Okay, so what you can take PB as? So PB na even togobodandra, so it is PC plus CB. Okay, so ಈಗ ನಾನು CB na ಏನು ಬರೀತೀನಿ? CB can be written as R plus R, which is 2R. Okay, so let me write this. So 6 square is 36 divided by 3 is equal to PC. So what is PC? It is 3 plus, okay, what is CB? CB is 2R. Okay, so ಇದು ಏನಾಗುತ್ತೆ? 3 1s are 3 2s are, so 12 is equal to 3 plus 2R. So 12 minus 3 is equal to 2R. So 12 minus 3 is 9. 9 is equal to 2R. So 9 by 2 is equal to R, which means radius R is equal to 4.5 centimeter. Okay, so friends, I hope you understood
ದಿಸ್ ಪ್ರಾಬ್ಲಮ್. ಸೊ ಈ ಕಂಡೀಷನ್ ನಿಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ನಿಮ್ಗೆ ಡಿಫಿಕಲ್ಟ್ ಆಕೈತಿ ಸಾಲ್ವ್ ಮಾಡೋಕ್ಕೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಕಂಡೀಷನ್. ಇದನ್ನು ಆಲ್ರೆಡಿ ನಾವು ಫಸ್ಟ್ ಲೆಕ್ಚರ್ದಾಗ ನಾವು ಡಿಸ್ಕಸ್ ಮಾಡೀವಿ, ಫಸ್ಟ್ ಆರ್ ಸೆಕೆಂಡ್ ಲೆಕ್ಚರ್ನಾಗ ಡಿಸ್ಕಸ್ ಮಾಡೀವಿ. ಸೊ ಅದನ್ನು ಯಾರು ಗೊತ್ತಿಲ್ಲ ಹೋಗಿ ನೋಡ್ಕೊಂಬರ್ರಿ. ಸೊ ಫೈನ್. ಸೊ ಫ್ರೆಂಡ್ಸ್, ಇವತ್ತು 5 ಎಕ್ಸಾಂಪಲ್ಸ್ ಅಷ್ಟೇ ಮಾಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಷ್ಟು ನಾನು ಎಕ್ಸಾಂಪಲ್ಸ್ನ ತೊಗೊಂಬರ್ತೀನಿ. ಟಿಲ್ ದೆನ್, ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.